ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ 20 ಮಂತ್ರಿ ಸ್ಥಾನ ಇನ್ನೂ ಖಾಲಿ ಇವೆ. ಒಟ್ಟು 33 ಸ್ಥಾನದಲ್ಲಿ 13 ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವರು ಮೊದಲ ಒಂದು ಪಟ್ಟಿ ಏನು ಬಿಡುಗಡೆ ಆಯ್ತಲ್ಲ, ಆ ಮೊದಲ ಪಟ್ಟಿಯಲ್ಲೇ 13 ಜನರಿಗೆ ಸ್ಥಾನವನ್ನು ಕೊಟ್ಟು ಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಉಳಿದಂಥ 20 ಸ್ಥಾನಕ್ಕೆ ಭಾರಿ ಪೈಪೋಟಿ ಇದೆ. ಫಸ್ಟ್ ಟೈಮ್ ಗೆದ್ದಿರೋರಿಂದ ಹಿಡಿದು 3-4 ಸಲ ಗೆದ್ದಿರೋರು ಒಂದು ಕಡೆ ಟ್ರೈಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯವರ ಗೌರ್ಮೆಂಟಲ್ಲಿ 3 ವರ್ಷ ಮಂತ್ರಿ ಆಗಿದ್ರಲ್ಲ, ಅವರು ಕೂಡ ನಮ್ಗೆ ಇನ್ನೊಂದು 2 ವರ್ಷ ಚಾನ್ಸ್ ಕೊಡಿ ಅಂತ ಅವರು ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ದೊಡ್ಡ ತಲೆನೋವಾಗಿದೆ. ದೊಡ್ಡ ತಲೆನೋವು ಅಂದರೆ ಅವ್ರ ಹಿಂದೆ ಬಿದ್ದವ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಬಿದ್ದಿದ್ದಾರೆ ಎಲ್ಲರೂ ಕೂಡ. ಮಾತೆತ್ತಿದ್ರೆ ಡೆಲ್ಲಿಗೆ ಹೋಗೋದು, ಅಲ್ಲೋಗಿ ಹಿರಿಯ ನಾಯಕರನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನ ಭೇಟಿ ಮಾಡೋಕ್ಕೆ ಹೋಗೋದು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡೋಕ್ಕೆ ಹೋಗೋದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಹಿಂದೆ ಮುಂದೆ ಸುತ್ತಾಡಿಕೊಂಡು ಗೊತ್ತಿರೋರ ಕಡೆಯೆಲ್ಲ ಹೇಳಿಸೋವಂಥದ್ದು, ಅವ್ರ ರಿಲೇಷನ್ಸ್ಗಳ ಕಡೆಯೆಲ್ಲ ಹೇಳಿಸೋವಂಥದ್ದು, ಓದಂಥ ಬಂದಂಥ ಕಡೆ ಎಲ್ಲನೂ ಕೂಡ ಅವ್ರಿಗೆ ಭೇಟಿ ಮಾಡೋವಂಥದ್ದು, ನನ್ನ ಕೊಡಿ ಅನ್ನುವಂಥದ್ದು ವಿಚಾರವನ್ನು ಪ್ರಸ್ತಾಪ ಮಾಡೋದು, ಅವ್ರ ಬೆಂಬಲಿಗರ ಕಡೆಯಲ್ಲಿ ಪ್ರೊಟೆಸ್ಟ್ಗಳು ಮಾಡಿಸೋದು. ಇದರಿಂದ ಬೇಸತ್ತು ಹೋಗಿದ್ದಾರೆ. ಅದಕ್ಕೆ ಒಂದು ವಾರ್ನಿಂಗೇ ಕೊಟ್ಬಿಡವ್ರೆ, ನಾವು ಕೊಡೋವರೆಗೂ ಯಾರು ಬಾಯಿ ಮುಚ್ಕೊಂಡಿರಬೇಕು, ಯಾರು ಲಾಬಿ ಮಾಡೋಕ್ಕೆ ಹೋಗಬಾರ್ದು, ಹೈಕಮಾಂಡ್ ಅಂತೆಲ್ಲ ಡೆಲ್ಲಿ ಪಲ್ಲಿಗೆಲ್ಲ ಹೋಗಿ ತೊಂದರೆ ಕೊಡಬಾರ್ದು. ನನಗೆ ಆಲ್ರೆಡಿ ಅಲ್ಲಿಂದ ಫೋನ್ ಬಂದಿದೆ, ಯಾರು ಕೂಡ ನಾವು ಮಾಡ್ತೀವಿ, ಯಾರು ಮಾಡಬೇಕು, ಯಾರು ಚಾನ್ಸ್ ಕೊಡ್ತೀವಿ, ಅಲ್ಲಿವರೆಗೂ ಸುಮ್ಮನಿರಿ. ಅಂದರೆ ನೆಕ್ಸ್ಟ್ ಮಂತ್ 1ನೇ ತಾರೀಕೇನೋ, ನೆಕ್ಸ್ಟ್ ಮಂತ್ 1ನೇ ತಾರೀಕು ಅಂದರೆ ಫಸ್ಟ್ ವೀಕ್ ಒಳಗಡೆ, 1ನೇ ತಾರೀಕಲ್ಲ, ಫಸ್ಟ್ ವೀಕ್ ಒಳಗಡೆ ಅಂದರೆ 1ನೇ ತಾರೀಕೇನೋ ಅವರು ಡೆಲ್ಲಿಗೆ ಹೋಗ್ತಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಫಸ್ಟ್ ವೀಕಲ್ಲಿ ಅನೌನ್ಸ್ ಮಾಡೋ ಸಾಧ್ಯತೆಗಳಿದೆ. 20 ಸ್ಥಾನದೊಳಗಡೆ ಮೋಸ್ಟ್ಲಿ 20 ಅನೌನ್ಸ್ ಮಾಡ್ಬೋದು, ಇಲ್ಲ 18 ಮಾಡ್ಬೋದು. ಯಾಕಂದರೆ ಈಗ ಇಬ್ಬರು ಸಚಿವರು ಈಗ ಆಲ್ರೆಡಿ ಆಗಿರುವಂಥ ಕೃಷ್ಣ ಬೈರೇಗೌಡರು ಮತ್ತು ರಾಮಲಿಂಗಾರೆಡ್ಡಿ ಅವ್ರಿಗೆ ತಮಗೆ ಕೊಟ್ಟಂಥ ಖಾತೆ ಬಗ್ಗೆ ಅಸಮಾಧಾನ ಇತ್ತು. ಹೀಗಾಗಿ ಅವ್ರನ್ನೇನೋ ಮನವೊಲಿಸಿ ಅವ್ರ ಖಾತೆಯ ಕೆಲಸಗಳನ್ನು ಇವ್ರಿಗೆ ಆಲ್ರೆಡಿ ಶುರು ಮಾಡಿದ್ದಾರೆ. ಹೀಗಾಗಿ ಅವ್ರಿಗೊಂದಷ್ಟು ಭರವಸೆ ಅಂತೂ ಕೊಟ್ಟಿರ್ತಾರೆ, ನಿಮ್ಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆಗಳನ್ನು ಕೊಡ್ತೀವಿ ಅಂತೇಳಿ. ಈ ಒಂದು ಕಾರಣಕ್ಕೇನಾದರೂ ಅದು ನಿಜ ಆಗಿ ಖಾತೆಗಳನ್ನು ಕೊಟ್ಟರೆ ಅವರಿಬ್ಬರಿಗೂ ಒಂದೊಂದು ಖಾತೆ ಹೋಯಿತು ಅಂತಂದರೆ ಇನ್ನು ಉಳಿದಂಥದ್ದು 20ರಲ್ಲಿ 18, ಇನ್ನೊಂದು 18 ಸಚಿವ ಸ್ಥಾನ ಅಂತೂ ಫುಲ್ಫಿಲ್ ಮಾಡುವಂಥ ಸಾಧ್ಯತೆಗಳಿದೆ. ಇದು ಒಂದು ಕಡೆ. ಇನ್ನು 2ನೇ ಕ್ಯಾಬಿನೆಟ್ ಅಂದರೆ ಕ್ಯಾಬಿನೆಟ್ನ ಎಕ್ಸ್ಪ್ಯಾನ್ಷನ್ ಮಾಡ್ತಾರಲ್ಲ, ಈಗ 2ನೇದು ಮಾಡ್ತಿದ್ದಾರಲ್ಲ, ಇದರಲ್ಲಿ ಸಾಕಷ್ಟು ಒತ್ತಡ ಇರುತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಸಿದ್ದರಾಮಯ್ಯವರ ಬಣದವ್ರಿಗೆ ಸಾಕಷ್ಟು ಜನ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯವರ ಒಂದು ಟೀಮ್ ಕೂಡ ಇದೆ, ಆ ಟೀಮ್ಗೆ ಇವರು ಅವರ ಮಾತನ್ನು ಕೇಳಲೇಬೇಕು, ಅವರು ಕೂಡ ಪರಿಗಣನೆ ಮಾಡಲೇಬೇಕು ಅನ್ನುವಂಥದ್ದಿತ್ತು. ಯಾವಾಗ ಈ ವಿಧಾನ ಪರಿಷತ್ನ ಎಲೆಕ್ಷನ್ ಆಯ್ತಲ್ಲ, ಅದಾದಮೇಲೆ 4 ಜನ ಗೆಲ್ಲುವಂಥ ಕ್ಯಾಂಡಿಡೇಟ್ನೊಳಗಡೆ ಡಿ.ಕೆ. ಶಿವಕುಮಾರ್ ಇನ್ನೊಬ್ರನ್ನ ಹಾಕ್ಸ್ಕೊಂಡು ಗೆಲ್ಸ್ಕೊಂಬಂದು ಅತಿ ಹೆಚ್ಚು ಒಟ್ಟು ಅವ್ರಿಗೆ ಬರೋಂಗೆ ಮಾಡಿದ್ರಲ್ಲ ವಿನಯ್ ಕಾರ್ತಿಕ್ಗೆ. ಅದರಿಂದಾಗಿ ಅವರ ಬೂಸ್ಟ್ ಇನ್ನೂ ಜಾಸ್ತಿ ಆಗಿದೆ, ಅವ್ರ ಕೆಪಾಸಿಟಿ ಜಾಸ್ತಿ ಆಗಿದೆ, ಹೈಕಮಾಂಡ್ಗೆ ಒಂದು ನಂಬಿಕೆ ಬಂದಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪೂರ್ಣವಾಗಿ ಕ್ಯಾಬಿನೆಟ್ನ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ, ಇದಕ್ಕೆ ಕಂಪ್ಲೀಟಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅವ್ರು ಯಾರನ್ನು ಹಾಕೊಬೇಕು ಅವ್ರಿಗೆ ಕಂಪ್ಲೀಟ್ ಆದಂಥ ಒಂದು ಅಧಿಕಾರವನ್ನು ಅವರಿಗೆ ವಹಿಸ್ಬಿಟ್ಟಿದ್ದಾರೆ. ಅಷ್ಟೊಂದು ಅಡೆತಡೆಗಳಿಲ್ಲ. ಏನಂದರೆ ಈ ಪವರ್ ಸೆಂಟರ್ ಅನ್ನೋದು ಒಂದೇ ಇದೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ, 2 ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯ ಅನ್ನುವಂಥ ಪವರ್ ಸೆಂಟರ್ ಬರ್ತಾ ಡೌನ್ ಆಗ್ತಾ ಇದೆ. ಅವರು ಅಷ್ಟಾಗಿ ಆ್ಯಕ್ಟಿವ್ ಆಗಿಲ್ಲ, ಅವ್ರ ಕಡೆಯವರು ಕೂಡ ಅಷ್ಟಾಗಿ ಆ್ಯಕ್ಟಿವ್ ಆಗಿಲ್ಲ. ಹೀಗಾಗಿ ಈ ವಿಧಾನ ಪರಿಷತ್ನ ಎಲೆಕ್ಷನಲ್ಲಿ ಡಿ.ಕೆ. ಶಿವಕುಮಾರ್ ಮಾಡಿದಂಥ ತಂತ್ರಗಳು ಇವೆಲ್ಲವನ್ನ ಕೂಡ ಗಮನಿಸಿದಾಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ತಮ್ಮ 2ನೇ ಕ್ಯಾಬಿನೆಟ್ ಈ ಒಂದು ಎಕ್ಸ್ಪೆನ್ಷನ್ ಮಾಡೋದು, ಫೈನಲ್ ಕ್ಯಾಬಿನೆಟನ್ನು ಮಾಡ್ಕೊತಾ ಇದ್ದಾರಲ್ಲ, ಇದರೊಳಗಡೆ ಸರ್ವ ಸ್ವತಂತ್ರರಾಗಿದ್ದಾರೆ. ಯಾವುದೇ ರೀತಿಯಾದಂಥ ಅವರಿಗೆ ಅಡೆತಡೆಗಳು ಇಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಏನೇ ಆದರೂ ಈ ಒಂದು ಪಟ್ಟಿನ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವರೇ ಮಾಡೋದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಬಿಡೋಕ್ಕೆ ರೆಡಿ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯವರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದ ಒಂದಷ್ಟು ಸಚಿವರಿಗೂ ಕೂಡ ಸ್ಥಾನಮಾನ ಸಿಗುತ್ತೆ. ಆದರೆ ಸಿದ್ದರಾಮಯ್ಯವ್ರು ಅಂದ್ಕೊಂಡಷ್ಟು ಸಿಗದೇ ಇರ್ಬೋದು, ಒಂದಷ್ಟು ಜನಕ್ಕಾರು ಕೂಡ ಸಿಗುತ್ತೆ ಅನ್ನುವಂಥದ್ದು. ಈಗ ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಯಾರೆಲ್ಲ ಸಚಿವರಾಗಿದ್ದರು ಅಂತೇಳಿ. ಅದರಲ್ಲಿ ಈಗ ಯಾರು ಸೇರ್ಕೊಬೇಕು, ಯಾರು ಸೇರ್ಕೊಬಾರ್ದು, ನಿಮಗೆ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ನಮಸ್ಕಾರ.